ಅಸ್ತಮಾಗೆ ಔಷಧಿಯನ್ನ ಪಡೆಯಲು ಸಾವಿರಾರು ಜನರು ಬಂದಿರುವಂತದ್ದು. ಕೊಪ್ಪಳ ತಾಲೂಕಿನ ಕೊಟುಗನಹಳ್ಳಿಗೆ ಆಗಮಿಸ್ತಾ ಇದ್ದಾರೆ ಜನರು. ಅಸ್ತಮಾಗೆ ಔಷಧಿಯನ್ನ ಪಡೆಯಲು ಸಾವಿರಾರು ಜನರು ಬಂದಿರುವಂತದ್ದು. ಕಣ್ಣು ಆಹಿಸಿದಷ್ಟು ದೂರವೂ ಕೂಡ ಜನವೋ ಜನ, ಎಲ್ಲ ಜನಮಯ ಆಗಿರುವಂತದ್ದು. ಕೊಪ್ಪಳ ತಾಲೂಕಿನ ಕೊಟುಗನಹಳ್ಳಿಗೆ ಆಗಮಿಸುತ್ತಿದ್ದಾರೆ ಜನರು. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದಿಂದ ಆಗಮಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಬಂದಂತಹ ಔಷಧಿ ಪಡೆದು ಹೋಗ್ತಾ ಇದ್ದಾರೆ ಜನರು. ಇನ್ನು ಮೃಗಶಿರ ಮಳೆ ಆರಂಭದಲ್ಲೇ ನೀಡುವಂತಹ ವನಸ್ಪತಿ ಇದಾಗಿರುವಂಥದ್ದು. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ತಮಾ ರೋಗಿಗಳಿಗೆ ಉಚಿತ ಔಷಧವನ್ನ ಕೊಡ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನರ ದಂಡು ಆಗಮಿಸ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದ್ಯಾವುದೋ ಒಂದು ಜಾತ್ರೆ ಅಲ್ವಾ, ಜಾತ್ರೆ ಅನಿಸ್ಬೋದು, ಆದರೆ ಜಾತ್ರೆ ಅಲ್ಲ ಇದು. ರೋಗಿಗಳಿಗೆ ಅಂದ್ರೆ ಅಸ್ತಮಾ ರೋಗಿಗಳಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಉಚಿತ ಔಷಧವನ್ನ ನೀಡಲಾಗ್ತಾ ಇದೆ. ಅಸ್ತಮಾಗೆ ಔಷಧಿಯನ್ನ ಸೇವಿಸಲು ಜನತೆ ಬಾಯಿ ತೆರೆದು ಕುಳಿತಿದ್ದು, ಅದರಲ್ಲಿ ಈ ಔಷಧಿ ಎಲ್ಲರಿಗೂ ಕೂಡ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಿಂದ ರೋಗಿಗಳು ಬರ್ತಾ ಇದ್ದಾರೆ. ಇಂದು ಬೆಳಿಗ್ಗೆ 7:45 ಶುರುವಾದಂತಹ ಈ ಒಂದು ಔಷಧಿಯನ್ನ ಏಕಕಾಲಕ್ಕೆ ಪಡೆಯಬೇಕಾಗುತ್ತದೆ. ಮುಂಜಾನೆ 4 ಗಂಟೆಯಿಂದಲೇ ಕೂಡ ಔಷಧಿಯನ್ನ ನೀಡ್ತಾ ಇರುವಂಥದ್ದು. ಔಷಧಿಯನ್ನ ಯಾರು ನೀಡ್ತಾ ಇದ್ದಾರೆ ಅಂದ್ರೆ ಅಶೋಕ್ ರಾವ್ ಎನ್ನುವ ವಯಸ್ಸಾದಂತಹ ಒಬ್ಬ ಹಿರಿಯ ಮನುಷ್ಯರು ನೀಡ್ತಾ ಇರುವಂಥದ್ದು. ಔಷಧಿ ಪಡೆಯಲು ಲಕ್ಷಾಂತರ ಜನ ಸೇರುವ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿಂದ ಜನ ಔಷಧಿಗಾಗಿ ಬರ್ತಾ ಇರುವಂಥದ್ದು. ಇನ್ನು ಚಿಕ್ಕ ಗ್ರಾಮದಲ್ಲಿ ಔಷಧಿ ಪಡೆಯಲು ಲಕ್ಷಾಂತರ ಜನರು ಬಂದಿದ್ದಾರೆ. ಅವರೆಲ್ಲ ಏಕಕಾಲಕ್ಕೆ ಮಾತ್ರೆಯನ್ನ ತೆಗೆದುಕೊಂಡು ತಮ್ಮ ತಮ್ಮ ಗ್ರಾಮಗಳಿಗೆ ವಾಪಸ್ ಆಗ್ತಾರೆ. ಕೊಪ್ಪಳ ತಾಲೂಕಿನ ಕೊಟುಗನಹಳ್ಳಿಯ ಅಶೋಕ್ ರಾವ್ ಕುಲಕರ್ಣಿ ಅವರು ಮೃಗಶಿರ ಮಳೆಯ ಸಂದರ್ಭದಲ್ಲಿ ಔಷಧಿಯನ್ನ ನೀಡ್ತಾರೆ. ಈ ಒಂದು ಔಷಧಿಗಾಗಿ ಸಾವಿರಾರು ಜನರು ಬಂದಿರುವಂಥದ್ದು.